Hi everybody, how are you all? ಏನು ಸಮಾಚಾರ ರೀ, ಎಲ್ಲರೂ ಹೇಗಿದ್ದೀರಿ? Fine. Students, wherever you are, welcome you all to this first session of online class of the first chapter of mathematics. ನಾವು ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಬೇರೆ ನೋಡಿಬಿಟ್ಟು ವಾಪಸ್ ಮ್ಯಾಥಮೆಟಿಕ್ಸ್ ಬರೋಣ. ಎಷ್ಟೋ ಜನ ಫಸ್ಟ್ ಪಿ ಯು ಸಿ ಸೈನ್ಸ್ ತೊಗೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸೈನ್ಸ್ ಅಂದ ತಕ್ಷಣ ಕೆಲವು ಸರಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರುತ್ತೆ. ಏನಪ್ಪ, ಹೇಗೆ, ಎತ್ತ, ಈ ಸಮಸ್ಯೆಗಳ ನಡುವೆ ಕೋವಿಡ್ ಸಮಸ್ಯೆ ಬೇರೆ, ಅದ್ರ ಪಾಟ್ಗದಿರುತ್ತೆ. ಮನುಷ್ಯ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಸಮಸ್ಯೆಗಳಿದ್ದೇ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಪ್ರಾಬ್ಲಮ್ಸ್, ಡೋಂಟ್ ವರಿ ಅಬೌಟ್ ವಾಟ್ಸ್ ಗೋನ್ ಹ್ಯಾಪನ್ ಟುಮಾರೋ, ಬಿಕಾಸ್ ದಟ್ ಈಸ್ ನಾಟ್ ಇನ್ ಯುವರ್ ಕಂಟ್ರೋಲ್. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಯಾವುದಾದ್ರೂ ಸಮಸ್ಯೆನ ಇಫ್ ಯು ಕ್ಯಾನ್ ಸಾಲ್ವ್ ಅ ಪ್ರಾಬ್ಲಮ್ then there is no need to worry. If you cannot solve a problem, there is no use in worrying. So in the same way, don't worry about the problems. Let's get on with the subject. As I told you, ಇದು ನಿಮ್ಮ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ನಲ್ಲಿ ಬರುವಂಥ ಫಸ್ಟ್ ಚಾಪ್ಟ್ರಲ್ಲಿ ನಾವು ಸೆಟ್ ಥಿಯರಿ, ಸೆಟ್ಸ್ ಅಥವಾ ಸೆಟ್ ಥಿಯರಿ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಏನೇನು ಬರುತ್ತೆ ಅಂತ ನಾವು ಸಿಂಪಲ್ಲಾಗಿ, ಆರಾಮಾಗಿ, ಕೂಲಾಗಿ, ನೆಮ್ಮದಿಯಾಗಿ ನೋಡ್ಕೊಂಡು ಹೋಗೋಣ. ಓಕೆ, ಫೈನ್. ಸೊ ದಿಸ್ ಫಸ್ಟ್ ಚಾಪ್ಟರ್ ಈಸ್ ಆಲ್ ಅಬೌಟ್ ಸೆಟ್ಸ್. ಸೆಟ್ ಅಂದರೆ ಸಿಂಗ್ಯುಲರ್, ಸೆಟ್ಸ್ ಅಂದರೆ ಪ್ಲೂರಲ್. ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ಸೆಟ್ಸ್ ಅಂತೀವಿ, ಒಂದೇ ಒಂದಿದ್ದರೆ ಸೆಟ್ ಅಂತೀವಿ. ಓಕೆ, ಸೊ ವಾಟ್ ಈಸ್ ಅ ಸೆಟ್? ಡಿಫೈನ್ ಅ ಸೆಟ್ ಅಂತಾರೆ. ಸೆಟ್ ಅಂದರೆ ಏನು ಸರ್? ನಾವು ಯಾವುದೇ ಒಂದು ವಾಟ್ ಎವರ್ ವಿ ಸ್ಟಾರ್ಟ್ ಟು ಸ್ಟಡಿ, ಪರ್ಟಿಕ್ಯುಲರ್ಲಿ ಆ್ಯಸ್ ಅ ಸ್ಟೂಡೆಂಟ್ಸ್, ವಿ ಡಿಫೈನ್ ಸಮಥಿಂಗ್ ಬಿಫೋರ್ ಯು ಗೋ ಫರ್ದರ್. ಹಂಗಂದರೆ ಏನು ಅಂತ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಓಕೆ, ಸೊ ವಾಟ್ ಈಸ್ ಅ ಸೆಟ್? ಸೆಟ್ ಅಂದರೆ ಏನು? ಯೂಶ್ವಲಿ ಸೆಕೆಂಡ್ ಪಿ ಯು ಸಿ ಓದೋ ಮಕ್ಕಳಿಗೆ ಕೇಳಿದ್ರೆ ಡಿಫೈನ್ ಅ ಸೆಟ್ ಅಂದರೆ ಅವನು ಹೇಳ್ತಾರೆ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಆದರೆ ಯು ಶುಡ್ ಬಿ ವೆರಿ 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 ಕೇರ್ಫುಲ್. ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋ ನಾವು ಪ್ರತಿಯೊಂದು ಆನ್ಸರ್ ಅಥವಾ ಪ್ರತಿಯೊಂದು ಸೊಲ್ಯೂಷನ್ನ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ತಿಳ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಸೊ ಸೆಟ್ ಅಂದರೆ ವೆರಿ ಸಿಂಪಲ್ ಡೆಫಿನಿಷನ್. ಅ ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೊ ಇದೇ ಡೆಫಿನಿಷನ್ನು. ಸೆಟ್ ಅಂದರೆ ಏನಂದರೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಓಕೆ, ಅಷ್ಟೇ. ಈ ವೆಲ್ ಡಿಫೈನ್ಡ್ ಅಂದರೆ ಏನು ಅಂತ ನಾನು ಮತ್ತೆ ಹೇಳ್ತೀನಿ, ತಡೀರಿ. ಓಕೆ, ಆ್ಯಸ್ ಸೂನ್ ಎಸ್ ಸೆಟ್ ಅಂದ ತಕ್ಷಣ, ಫಾರ್ ಎಕ್ಸಾಂಪಲ್ ನಿಮಗೆ ಈಗ 1 2 3 4 5 ಅಂತ ಅಂದ್ಕೊಳ್ಳಿ. ಓಕೆ, ಸೆಟ್ನ ನಾವು ಯಾವಾಗಲೂ ಫ್ಲವರ್ ಬ್ರ್ಯಾಕೆಟ್ ಒಳಗಡೆನೇ ಹಾಕ್ತೀವಿ. ಓಕೆ, ಸೆಟ್ ಇಸ್ ಡಿನೋಟೆಡ್ ವಿದಿನ್ ಅ ಫ್ಲವರ್ ಬ್ರ್ಯಾಕೆಟ್ ಆ್ಯಂಡ್ ಇಟ್ ಈಸ್ ನೇಮ್ಡ್ ಬೈ ಸಮ್ ಕ್ಯಾಪಿಟಲ್ ಲೆಟರ್ಸ್. ಇಷ್ಟೇ ಸೆಟ್ ಅಂದರೆ. ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಓಕೆ, ಸೆಟ್ ಅಂದರೆ ಏನು? ಅ ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸೊ ಒಳಗಡೆ ಇರುವಂತಹ ಎಂಟ್ರೀಸ್, ಸೆಟ್ ಹೇಳಿದ ತಕ್ಷಣ ಎಲ್ಲೆಲ್ಲೆಲ್ಲ ಫ್ಲವರ್ ಬ್ರ್ಯಾಕೆಟ್ ಬರುತ್ತೋ ಇಟ್ಸ್ ಅ ಸೀಲ್ ಫಾರ್ ಸೆಟ್ಸ್. ಓಕೆ, ಸೆಟ್ಗೆ ಒಂದು ಸೀಲ್ ಏನು ಅಂದರೆ ಫ್ಲವರ್ ಬ್ರ್ಯಾಕೆಟ್ ಒಳಗಡೆ ಇರುತ್ತೆ. ಓಕೆ, ನಾವು ಎವ್ರಿ ಎಂಟ್ರಿ ಇನ್ಸೈಡ್ ದ ಸೆಟ್ ಯು ಕಾಲ್ ಇಟ್ ಆ್ಯಸ್ ಎಲಿಮೆಂಟ್ ಅಂತ ಕರಿಬೋದು, ಆಬ್ಜೆಕ್ಟ್ ಅಂತ ಕರಿಬೋದು. ಓಕೆ, ನಂಬರ್ಸ್ ಇದ್ದರೆ ನಂಬರ್ಸ್ ಅಂತ ಕರಿತೀವಿ. ಓಕೆ, ಫೈನ್. ಸೊ ಎವ್ರಿ ಎಂಟ್ರಿ ಇನ್ಸೈಡ್ ದ ಸೆಟ್ ಯು ಕಾಲ್ ಇಟ್ ಆ್ಯಸ್ ಎನ್ ಎಲಿಮೆಂಟ್ ಆರ್ ಆಬ್ಜೆಕ್ಟ್. ಫೈನ್. ನಾವು ಓಕೆ, ಫೈನ್. ಸೊ ಈಗ ಇದೊಂದು ಸಿಂಪಲ್ ಸೆಟ್ ತೊಗೊಂಡಿದ್ದೀನಿ. ಫೈನ್. ಈಗ ಈ ಸೆಟ್ನ ನಾವು ಮುಂದೆ ಏನೇನು ಮಾಡ್ಬೋದು, ಇದರಲ್ಲಿ ಆಪ್ರೇಷನ್ಸ್ ಏನು ಬರುತ್ತೆ, ಏನೇನೋ ಬರುತ್ತೆ ಮುಂದೆ. ಅದು ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ಈಗ ನಾವು ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ಲೆಟ್ ಮೀ ಸೇ ಬಿ. ಬಿ ಈಸ್ ನಥಿಂಗ್ ಬಟ್, ಇಫ್ ಐ ರೈಟ್ ಆ್ಯಪಲ್, ಮ್ಯಾಂಗೋ, ಬನಾನಾ, ಕ್ಯಾಬೇಜ್, ಇದೊಂದು ಸೆಟ್ ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಇಫ್ ಐ ಸೇ ಆ್ಯಪಲ್, ಮ್ಯಾಂಗೋ, ಬನಾನಾ ಆ್ಯಂಡ್ ಕ್ಯಾಬೇಜ್, ನಮ್ಮೆಲ್ಲರಿಗೂ ಗೊತ್ತು ಆ್ಯಪಲ್, ಮ್ಯಾಂಗೋ ಮತ್ತು ಬನಾನಾ ಆರ್ ಫ್ರೂಟ್ಸ್, ಬಟ್ ದಿಸ್ ಕ್ಯಾಬೇಜ್ ಇಸ್ ಎ ವೆಜಿಟೇಬಲ್, ತರಕಾರಿ. ಇದು ಹಣ್ಣುಗಳು, ಅವು ತರಕಾರಿ. ಸೊ ದಿಸ್ ಈಸ್ ನಾಟ್
ಅ ಸೆಟ್. ಯಾಕೆಂದರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಅಂದರೆ ಈ ತರಕಾರಿ ನಾವು ತರಕ್ಕೆ ಹೋದಾಗ, ಶಾಪಿಂಗ್ ಮಾಡೋಕ್ಕೆ ಹೋದಾಗ ಎಲ್ಲ ಏನೇನು ಬೇಕೋ ಎಲ್ಲ ತೊಗೊಬರ್ತೀರಿ. ಆದರೆ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಸೊ ವೆಲ್ ಡಿಫೈನ್ಡ್ ಆಗಬೇಕಂತಂದರೆ ಇಲ್ಲಿ ನಾವು ಇಲ್ಲ ಈ 3 ತೆಗೆದಾಕಬೇಕು ಅಥವಾ ಕ್ಯಾಬೇಜ್ ತೆಗೆದಾಕಬೇಕು. ದೆನ್ ಯು ಕಾಲ್ ಇಟ್ ಆ್ಯಸ್ ವೆಲ್ ಡಿಫೈನ್ಡ್. ಅರ್ಥ ಆಗ್ತಿದೆಯಲ್ಲ? ಸೊ ವೆಲ್ ಡಿಫೈನ್ಡ್ ಅಂದರೆ ಏನು? ಒಂದು ಪರ್ಟಿಕ್ಯುಲರ್ ರೂಲ್ ಇರಬೇಕು. ಅಥವಾ ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಹಣ್ಣುಗಳು ಅಂದರೆ ಬರೀ ಹಣ್ಣುಗಳಿರಬೇಕು. ಇಫ್ ಇಟ್ ಈಸ್ ಆ್ಯನಿಮಲ್ಸ್, ಜಸ್ಟ್ ಲಿಸ್ಟ್ ಆಫ್ ಆ್ಯನಿಮಲ್ಸ್. ಆರ್ ಬರ್ಡ್ಸ್ ಮೀನ್ಸ್ ಬರ್ಡ್ಸ್, ಫ್ರೂಟ್ಸ್ ಮೀನ್ಸ್ ಫ್ರೂಟ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಲೆಟ್ ಮೀ ಸೇ ದಿಸ್, ಇನ್ನೊಂದು ಸೆಟ್ ತಗೊಳ್ತೀನಿ. ಲೆಟ್ ಮೀ ಸೇ AEIOU. ಓಕೆ, ವಿ ನೋ ದ್ಯಾಟ್, ನಮ್ಮೆಲ್ಲರಿಗೂ ಗೊತ್ತು, ದಿಸ್ ಈಸ್ ದ ಸೆಟ್ ಆಫ್ ವಾವಲ್ಸ್ ಇನ್ ದಿ ಇಂಗ್ಲೀಷ್ ಆಲ್ಫಾಬೆಟ್. ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿರುವಂತಹ ವಾವಲ್ಸ್ ಅಂದರೆ ಸ್ವರಗಳು ಯಾವುವು? AEIOU. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ವೆಲ್ ಡಿಫೈನ್ಡ್. ಅರ್ಥವಾಗ್ತಿದೆಯಾ? ಸೊ ಯಾವತ್ತು ಸೆಟ್ಟನ್ನು ಅಂತ ಹೇಳೋಕ್ಕಿಂತ ಮುಂಚೆ ನಾವು ಅದು ಸರಿಯಾಗಿ ಕ್ಲಿಯರಾಗಿ ಡಿಫೈನ್ ಆಗಿದೆ ಅಂತ ನೋಡಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಈಗ ನಿಮ್ಮ ಎಕ್ಸಸೈಸಲ್ಲಿ 1.1 1.1ಅಲ್ಲಿ ಕೆಲವು ಎಕ್ಸಸೈಸ್ ಇದೆ, ಕೆಲವು ಪ್ರಾಬ್ಲಮ್ಸ್ ಇದ್ದಾವೆ. ನಾವು ಅದನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ವೆದರ್ ವಾಟ್ ಈಸ್ ವೆಲ್ ಡಿಫೈನ್ಡ್ ಸೆಟ್ ಅಂತ. ಓಕೆ, ಫಸ್ಟ್ ಕ್ವೆಶನ್ ಏನಂತಾನೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸೆಟ್ಸ್? ಈ ಕೆಳಗಿನ ಇದರಲ್ಲಿ ಯಾವುದು ಸೆಟ್ಸು? ಜಸ್ಟಿಫೈ ಯುವರ್ ಆನ್ಸರ್. ಸೆಟ್ ಆಗಿದ್ರೆ ಸೆಟ್ ಅಂತೇಳಿ, ಅಲ್ದಿದ್ರೆ ಅಲ್ಲ ಅಂತ ಹೇಳಿ ಅಂತ. ನಾವು ದ ಫಸ್ಟ್ ಕ್ವೆಶನ್ ಇಸ್ ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಅ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ಸ್ J. Is it clear? You can you name the name of the months, a collection which starts from J. So J ಇಂದ ಸ್ಟಾರ್ಟ್ ಆಗುವಂತಹ ತಿಂಗಳುಗಳು ಯಾವುವು? ಜಾನ್ವರಿ, ಓಕೆ, ನೆಕ್ಸ್ಟ್ ಜೂನ್, ಜುಲೈ. ಬೇರೆ ಯಾವುದಾದ್ರೂ ಇದೆಯಾ? ಬೇರೆ ಯಾವುದು ಇಲ್ಲ. ಸೊ ಯು ಕ್ಯಾನ್ ನೇಮ್ ದಿ ಎಲಿಮೆಂಟ್ಸ್. ಸೊ ದಿಸ್ is a set. Is it clear? Now next one, the collection of 10 most talented writers of India. ಇಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ಈ ಎಲ್ಲೆಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್, ಮೋಸ್ಟ್ ಬ್ಯೂಟಿಫುಲ್, ಗ್ರೇಟ್ ಬ್ಯಾಟ್ಸ್ಮನ್, ಬೆಸ್ಟ್ ರೈಟರ್ಸ್ ಈ ಥರ ಎಲ್ಲ ಬರುತ್ತೋ ಓಕೆ, ಅದು ಸೆಟ್ ಆಗಲ್ಲ. ಯಾಕೆಂದರೆ ಈ ಗ್ರೇಟು, ಬೆಸ್ಟು, ಬ್ಯೂಟಿಫುಲ್ ಅಂತಾರಲ್ಲ, ಇದು ಪ್ರಾಪರಾಗಿ ಡಿಫೈನ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಈಗ ವೈಲ್ಡ್ ಆ್ಯನಿಮಲ್ಸ್ ಅಂತ ತಗೊಳ್ಳಿ. ಓಕೆ, ಕೆಲವ್ರಿಗೆ ಕ್ರಾಕೊಡೈಲ್ ಇಸ್ ಅ ವೈಲ್ಡ್ ಆ್ಯನಿಮಲ್ ಅಲ್ವಾ? ಮೊಸಳೆ ಹತ್ರ ಹೋಗೋಕ್ಕಾಗಲ್ಲ. ಹುಲಿ, ಸಿಂಹ ಇವನ್ನೆಲ್ಲ ನಾವು ವೈಲ್ಡ್ ಆ್ಯನಿಮಲ್ಸಲ್ಲಿ ಹಾಕ್ತೀರಿ. ಆದರೆ ನಮ್ಮ ಹೆಣ್ಮಕ್ಳಿಗೆ ಜಿರಳೆ ಕಂದರೆ ಸಾಕು ಓಡೋಗ್ತಾರೆ. ಸೊ ಈಸ್ ಜಿರಳೆ ಅ ವೈಲ್ಡ್ ಆ್ಯನಿಮಲ್? ನೋ. ಸೊ ದಟ್ ಈಸ್ ವೈ. ಸೊ ಕೆಲವು ಸರಿ ಈಗ ಮೋಸ್ಟ್ ಬ್ಯೂಟಿಫುಲ್, ಈಗ ಗ್ರೇಟ್ ಬ್ಯಾಟ್ಸ್ಮನ್ ಇನ್ ಇಂಡಿಯನ್ ಟೀಮ್ ಅಂತ ಹೇಳ್ತೀರಿ. ಕೆಲವ್ರಿಗೆ ಸಚಿನ್ ತೆಂಡೂಲ್ಕರ್ ಇಷ್ಟ, ಕೆಲವ್ರಿಗೆ ವಿರಾಟ್ ಕೊಹ್ಲಿ ಇಷ್ಟ, ಕೆಲವ್ರಿಗೆ ಕಪಿಲ್ ದೇವ್ ಇಷ್ಟ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟಗಳು, ಈ ಇಷ್ಟ ಕಷ್ಟಗಳು ಬರ್ತಾವಲ್ವ, ಈ ಥರವಂತಹ ಕಲೆಕ್ಷನ್ನ ನಾವು ಸೆಟ್ ಅಂತ ಕರೆಯೋದಿಲ್ಲ. ಓಕೆ, ಫೈನ್. ಸೊ ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಇನ್ ಇಂಡಿಯಾ ಆಫ್ ಇಂಡಿಯಾ. ಸೊ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಇದು ಸೆಟ್ ಆಗೋದಿಲ್ಲ. ಯಾಕೆ? ಬಿಕಾಸ್ ಹೇಳಿದ್ನಲ್ಲ, ಮೋಸ್ಟ್ ಟ್ಯಾಲೆಂಟೆಡ್, ನನಗೆ ಯಾರು ಟ್ಯಾಲೆಂಟೆಡ್ ಅಂತ ಅನ್ನಿಸ್ತಾರೋ ಬೇರೆ ಒಬ್ಬ ವ್ಯಕ್ತಿಗೆ ಟ್ಯಾಲೆಂಟೆಡ್ ಅಂತ ಅನಿಸೋದಿಲ್ಲ. ಈ ಮ್ಯಾಥಮೆಟಿಕ್ಸಲ್ಲಿ ಯಾವತ್ತೂ ಕ್ಲಾರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ 2 + 2 = 4 ನಾನು ಹೇಳ್ಕೊಟ್ರು ಅದೇ, ನಮ್ಮ ತಾತ ಕೂಡ ಅದೇ ಹೇಳ್ಕೊಡ್ತಿದ್ರು, ನಾಳೆ ನಮ್ಮ ಮೊಮ್ಮಕ್ಕಳು ಬಂದರೂ ಅದೇ ಹೇಳ್ಕೊಡ್ತಾರೆ. ಬಿಕಾಸ್ ದಟ್ ಡಸಂಟ್ ಚೇಂಜ್. ಸೊ ದೇ ಶುಡ್ ಬಿ ಆಲ್ವೇಸ್ ಅ ಕ್ಲಾರಿಟಿ ಆ್ಯಂಡ್ ಎಕ್ಸಾಕ್ಟ್ನೆಸ್ ಇನ್ ಮ್ಯಾಥಮೆಟಿಕ್ಸ್. ನಾವು ನೆಕ್ಸ್ಟ್, a team of 11 best cricket batsmen of the world. 11 ಬೆಸ್ಟ್ ಬ್ಯಾಟ್ಸ್ಮನ್ಸ್. ಈಗ ಮತ್ತೆ ಅದೇ ಅಂದೆ, ಬೆಸ್ಟ್ ಬ್ಯಾಟ್ಸ್ಮನ್ಸ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಬರ್ತಾರೆ. ಸೊ ದಿಸ್ ಈಸ್ ನಾಟ್ ಅ ಸೆಟ್. ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ಸೊ ಕ್ಲಾಸಲ್ಲಿರುವಂಥ ಎಲ್ಲ ಬಾಯ್ಸ್ನ ಒಂದು ಗುಂಪು ಮಾಡ್ಬೋದಲ್ವ? ಸೊ ದಿಸ್ ಈಸ್ ಅ ಸೆಟ್. ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. ಓಕೆ, ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 100. ಯಾವ ನ್ಯಾಚುರಲ್ ನಂಬರ್ಸ್? ನಾನು ಇದನ್ನು ಮತ್ತೆ ಹೇಳ್ತೀನಿ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ನ್ಯಾಚುರಲ್ ನಂಬರ್ಸ್ ಆರ್ ಕಾಲ್ಡ್ ಕೌಂಟಿಂಗ್ ನಂಬರ್ಸ್. 1 2 3 ಅಪ್ ಟು ಲೆಸ್ ದೆನ್ 100 ಅಂತ ಹೇಳ್ತೇನೆ. ಯು ಕ್ಯಾನ್ ಟೇಕ್ 99. ಐ ಕ್ಯಾನ್ ರೈಟ್ ದಿಸ್ ಸೆಟ್. ಸೊ ದಿಸ್ ಈಸ್ ಅ ಸೆಟ್. ಓಕೆ, ನಾವು ನೆಕ್ಸ್ಟ್, ಅ ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ a writer
ಮುನ್ಷಿ ಪ್ರೇಮ್ಚಂದ್ ಅಥವಾ ಯಾವುದೋ ಒಬ್ಬ ರೈಟರ್, ಕುವೆಂಪು ಅಂತ ತಗೊಳ್ಳಿ, ಯು ಕ್ಯಾನ್ ಗಿವ್ ಇಟ್ ದ ಕಲೆಕ್ಷನ್. ಅವ್ರು ಯಾವ್ಯಾವ ಗ್ರಂಥಗಳೆಲ್ಲ ಬರೆದಿದ್ದಾರೆ ಅಥವಾ ಪದ್ಯಗಳು ಬರೆದಿದ್ದಾರೆ ಒಂದು ಲಿಸ್ಟ್ ಮಾಡಿ ಅಂದರೆ ಆರಾಮಾಗಿ ಮಾಡ್ಬೋದು. ಸೊ ದಿಸ್ ಇಸ್ ಅ ಸೆಟ್. ನಾವು ಅ ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್ನ ಒಂದು ಒಂದು ಸೆಟ್ ಮಾಡಿ ಅಂತಂದರೆ ಆರಾಮಾಗಿ ಮಾಡ್ಬೋದು. ಈವನ್ ಅಂದರೆ ಏನು? ಸೊ 2, 4, 6 ಹೋಗ್ತಾ ಹೋಗುತ್ತೆ, ಇದಕ್ಕೆ ಎಂಡೇ ಇಲ್ಲ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಈವನ್ ನಂಬರ್ಸ್ ಅಂತ. ಲೆಟ್ ಮೀ ಸೇ ಇ. ಓಕೆ, ಸೊ ದಿಸ್ ಈಸ್ ಅ ಸೆಟ್. ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ಕ್ವೆಶ್ಚನ್ಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಯಾವುದೋ ಒಂದು ಚಾಪ್ಟ್ರಲ್ಲಿ ಇರುವಂಥ ಕ್ವೆಶ್ಚನ್ಸ್ನ ಒಂದು ಗುಂಪು ಮಾಡಿ ಅಂದರೆ ಮಾಡ್ಬೋದಲ್ಲ? ಎಸ್, ಮಾಡ್ಬೋದು. ನಾವು ನೆಕ್ಸ್ಟ್ ಲಾಸ್ಟ್ ಒನ್, ಅ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಆ್ಯನಿಮಲ್ಸ್ ಆಫ್ ದ ವರ್ಲ್ಡ್. ಹೇಳಿದ್ನಲ್ಲ, ಮೋಸ್ಟ್ ಡೇಂಜರಸ್ ಆ್ಯನಿಮಲ್ಸ್ ಇನ್ ದ ವರ್ಲ್ಡ್. ಇಸ್ ಇಟ್ ಎ ಸೆಟ್? ಸಿ, ನಾನು ವೈಲ್ಡ್ ಅಂತ ಹೇಳ್ತಿಲ್ಲ, ಮೋಸ್ಟ್ ಡೇಂಜರಸ್ ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ನಾಟ್ ಅ ಸೆಟ್. ಯಾಕೆಂದರೆ ರೀಸನ್ ಕೇಳಿದರೆ ದ ವರ್ಡ್ ಮೋಸ್ಟ್ ಡೇಂಜರಸ್ ಈಸ್ ನಾಟ್ ವೆಲ್ ಡಿಫೈನ್ಡ್ ಅಥವಾ ಇಟ್ ಈಸ್ ವೇಗ್. It is not clear for everybody because the word most dangerous is not same for everybody. ಅರ್ಥ ಆಗ್ತಿದೆಯಾ? ಈಗ ರೆಡ್ ಅಂದರೆ ಎಲ್ಲರಿಗೂ ರೆಡ್ಡೇ, ಬಟ್ ಮೋಸ್ಟ್ ಡೇಂಜರಸ್ ಅಂತ ಹಾಗೆ ಹೇಳಿದ್ನಲ್ಲ, ಕೆಲವರಿಗೆ ಟೈಗರ್ ಡೇಂಜರಸ್ಸು, ಕೆಲವರಿಗೆ ಬೆಕ್ಕೇ ಡೇಂಜರಸ್, ಬೆಕ್ ನೋಡಿದ್ರೇ ಓಡೋಗ್ತಾರೆ. ಓಕೆ, ಸೊ ದಟ್ ಈಸ್ ಕ್ಲಿಯರ್. ಸೊ ಫೈನ್. ಈಗ ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ಇನ್ನು ಮ್ಯಾಥಮೆಟಿಕ್ಸ್ ಕೆಲವು ಸಿಂಬಲ್ಸ್, ಈ ಚಾಪ್ಟ್ರಲ್ಲಿ ನಾವು ತುಂಬ ಸಿಂಬಲ್ಸ್ ನೋಡ್ತೀವಿ. ಅದರಲ್ಲಿ ಒಂದು ಸಿಂಬಲ್ ಏನಂದರೆ ದಿಸ್ ಸಿಂಬಲ್. ಏನಿದು? ಲುಕ್ಸ್ ಲೈಕ್ ಇ. ಇದನ್ನು ಯೂಶಲಿ ಎಪ್ಸಲೋನ್ ಅಂತ ಕರಿತೀವಿ. ದಿಸ್ ಸಿಂಬಲ್ ಮೀನ್ಸ್ ಬಿಲಾಂಗ್ಸ್ ಟು, ಸೇರುತ್ತೆ. ಓಕೆ, ಆ್ಯಂಡ್ ಆಪೋಸಿಟ್ ಆಫ್ ದಿಸ್ ಇಸ್, ಅದು ಬಿಲಾಂಗ್ಸ್ ಟು ಆದರೆ ಏನು? ಇದು ಡಸ್ ನಾಟ್ ಬಿಲಾಂಗ್ ಟು. ಡಸ್ ನಾಟ್ ಬಿಲಾಂಗ್ ಟು. ಓಕೆ, ಜಸ್ಟ್ ಲೈಕ್ ಇದು ಈಕ್ವಲ್ಸ್ ಆದರೆ ಇದು ನಾಟ್ ಈಕ್ವಲ್ಸ್. ಕರೆಕ್ಟಾ? ಸೊ ಅದೇ ಥರ ಅದು ಬಿಲಾಂಗ್ಸ್ ಟು ಆದರೆ ಇದು ಡಸ್ ನಾಟ್ ಬಿಲಾಂಗ್ ಟು. ಇಸ್ ಇಟ್ ಕ್ಲಿಯರ್? ಗೊತ್ತಾಯ್ತೇನಪ್ಪ ಸಂತೋಷ್? ಸೊ ವಾಟ್ ಈಸ್ ಅ ಸೆಟ್? ಅ ಸೆಟ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಅರ್ಥವಾಗ್ತಿದೆಯಾ? ಈಗ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಇನ್ನೂ ಸಿಂಪಲಾಗಿ ಅರ್ಥ ಆಗಿ ಮಾಡಬೇಕಂದ್ರೆ ಹೋಗ್ತಾ ಹೋಗ್ತಾ ಈ ಚಾಪ್ಟರು ನಿಮ್ಮ ಮ್ಯಾಥಮೆಟಿಕ್ಸ್ಗೆ ಬೇಸ್ ಇದ್ದಂಗೆ. ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಕಲಿಯುವಂಥ ಅನೇಕ ಕಾನ್ಸೆಪ್ಟ್ಸ್ಗೆ ದಿಸ್ ಇಸ್ ದ ಬೇಸ್. ಸೊ ಪ್ಲೀಸ್ ಬಿ ಸ್ಟ್ರಾಂಗ್ ಆ್ಯಂಡ್ ಆರಾಮಾಗಿ ಕಲಿತಾ ಚಿಕ್ಕದಾಗಿ ಕಲಿತಾ ಹೋಗೋಣ. ಇಸ್ ಇಟ್ ಕ್ಲಿಯರ್? ಈಗ ನಾವು ದಿಸ್ ಇನ್ ದ ಸೆಕೆಂಡ್ ಕ್ವೆಶ್ಚನ್ ಈ ಥರ ಕ್ವೆಶ್ಚನ್ ಇದೆ. ಲೆಟ್ ಮಿ ಟೇಕ್ ದಿಸ್ ಕ್ವೆಶ್ಚನ್ ಟು ಎಕ್ಸಸೈಸ್ 1.1 ಐ ಹ್ಯಾವ್ ದ ಸೆಟ್ ಎ. ಓಕೆ, ದ ಸೆಟ್ ಇಸ್ 1, 2, 3, 4, 5, 6. ಓಕೆ, ಈ ಥರ ಇದೆ. ನಾವು ಇನ್ಸರ್ಟ್ ದ ಅಪ್ರೋಪ್ರಿಯೇಟ್. ಈಗ ಫಸ್ಟ್ ಒನ್ ಏನು ಕೇಳ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಕೇಳ್ತಾ ಇದ್ದೀನಿ. ಡಸ್ 5 ಬಿಲಾಂಗ್ ಟು ಎ? ಬಿಲಾಂಗ್ ಟು ಅಥವಾ ಡಸ್ ನಾಟ್ ಬಿಲಾಂಗ್ ಟು ಹಾಕಿ ಅಂತ ಹೇಳ್ತಾರೆ. ಈಗ ವೆರಿ ಸಿಂಪಲ್ ರೀ, ಈ ಒಂದು ಎಲಿಮೆಂಟು ಅಲ್ಲಿ ಇದ್ದರೆ ಬಿಲಾಂಗ್ಸ್ ಟು ಅಂತ ಹಾಕಿ, ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ ಟು ಅಂತ ಹಾಕಿ. ಅಂದರೆ ಇದು ಈ ಸೆಟ್ಟಿಗೆ ಸೇರುತ್ತಾ? ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ, ನಿಮಗೆ ಸೆಟ್ ಅಂತಂದರೆ ಒಂದು ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಸೊ ಒಂದು ಫ್ಯಾಮಿಲಿ ಇರುವಂಥ, ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಫ್ಯಾಮಿಲಿ, ಜನರಲಾಗಿ ಒಂದು ಎಕ್ಸಾಂಪಲ್ ತೊಗೊತೀನಿ. ಅಪ್ಪ, ಅಮ್ಮ, ಒಂದು ಗಂಡು ಮಗು, ಒಂದು ಹೆಣ್ಮಗು ಅಂತ ಅಂದ್ಕೊಳ್ಳಿ, 4 ಪೀಪಲ್. ಬೇಕಿದ್ರೆ ಒಂದು ಕಡೆಯಿಂದ ಅಜ್ಜಿ, ತಾತ, ಸೊ 6 ಆಫ್ ದೆಮ್ ಅದೇ. ಸೊ ಒಬ್ಬ ವ್ಯಕ್ತಿನ ತಗೊಂಡು ಆ ವ್ಯಕ್ತಿಯ ಕುಟುಂಬಕ್ಕೆ ಸೇರಿದವನ ಅಂತಂದರೆ ಹೌದು, ಸೇರಿದವನಾದರೆ ಸೇರಿದ್ದಾರೆ ಅಂತ ಕರಿತೀವಿ. ಇಫ್ ಈ ಡಸ್ ನಾಟ್ ಬಿಲಾಂಗ್, ವಿ ಯೂಸ್ ದ ಸಿಂಬಲ್ ಡಸ್ ನಾಟ್ ಬಿಲಾಂಗ್. ನಾವು ಇಸ್ 5 ಇನ್ ದ ಸೆಟ್? 5 ಸೆಟ್ಟಲ್ಲಿ ಇದೆಯಾ? ಎಸ್. ಸೊ ವಿ ರೈಟ್ 5 ಬಿಲಾಂಗ್ಸ್ ಟು ಎ. ನಾವು ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಡಸ್ 8 ಬಿಲಾಂಗ್ ಟು ಎ? 8 ಇದೆಯಾ ಸೆಟ್ಟಲ್ಲಿ? ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್. ನಾವು ನೆಕ್ಸ್ಟ್ ವಾಟ್ ಅಬೌಟ್ ಥರ್ಡ್ ಒನ್? 0 ಸೇರುತ್ತಾ? ಎಸ್ ಪ್ರಶಾಂತ್, 0 ಸೇರುತ್ತೇನಪ್ಪ? 0 ಅಲ್ಲಿ ಇಲ್ಲ ಸರ್. ಸೊ ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್. ಸಿಮಿಲರ್ಲಿ ಕೊಟ್ಟಿರುವಂಥ ಒಂದು ಯಾವುದೋ ಒಂದು ಎಲಿಮೆಂಟ್ ಕೊಟ್ಬಿಟ್ಟು ಅಲ್ಲಿ ಇದೆಯಾ ಅದು ಕೇಳಿದ್ರೆ ಇದೆ ಅಂತನ್ನಿ. ಇಲ್ಲ ಅಂದರೆ ಇಫ್ ಐ ಸೇ 10, ಡಸ್ 10 ಬಿಲಾಂಗ್ ಟು ದಿಸ್ ಸೆಟ್? ಇಟ್ ಡಸ್ ನಾಟ್ ಬಿಲಾಂಗ್ ಟು ಸೆಟ್. ಸೆಟ್ಟು ಅಲ್ಲಿ ಯಾವ ನೇಮಿಂಗ್ ಕೊಟ್ಟಿರ್ತಾನೋ ಅದನ್ನೇ ನೇಮಿಂಗ್ ಬರೀಬೇಕು. ಇಸ್ ಇಟ್ ಕ್ಲಿಯರ್? ನಾವು ನೆಕ್ಸ್ಟ್. ಓಕೆ ಫೈನ್. ಈಗ ಯು ಕ್ಯಾನ್ ಥಿಂಕ್ ಅಬೌಟ್ ದ ಕಲೆಕ್ಷನ್ ಆಫ್ ರಿವರ್ಸ್ ಫ್ಲೋಯಿಂಗ್ ಇನ್ ಇಂಡಿಯಾ. ಇಟ್ಸ್ ಅ ಸೆಟ್. ಅರ್ಥವಾಗ್ತಿದೆಯಾ? ಭಾರತದಲ್ಲಿ ಹರಿಯುವಂಥ ನದಿಗಳು, ಅದನ್ನೆಲ್ಲ ಒಂದು ಗುಂಪಿಗೆ ಸೇರಿಸಿದ್ರೆ ಇಟ್ ಬಿಕಮ್ಸ್ ಅ ಸೆಟ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟು ದ ಲಿಸ್ಟ್ ಆಫ್ ಅಥವಾ ಗ್ರೂಪ್ ಆಫ್ ಕಲರ್ಸ್ ಅಥವಾ ಸೆಟ್ ಆಫ್ ಕಲರ್ಸ್ ಇನ್ ವಿಬ್ಗಯಾರ್.
ನಿಮ್ಮ ರೈನ್ಬೋ ಇದೆಯಲ್ಲ, ರೈನ್ಬೋಯಲ್ಲಿ ಬರುವಂಥ ಕಲರ್ ಏನಂತ ನಾವು ಕರಿತೀರಿ ವಿಬ್ಗಯಾರ್. ಸೊ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಕರೆಕ್ಟ್ ಅಲ್ವಾ? ಸೊ ಇಫ್ ಯು ಮೇಕ್ ಅ ಲಿಸ್ಟ್ ಆಫ್ ಆಲ್ ದಿಸ್ ಆ್ಯಂಡ್ ರೈಟ್ ಇಟ್ ಇನ್ ಟು ಅ ಸೆಟ್, ದಟ್ ಬಿಕಮ್ಸ್ ಅ ಸೆಟ್. ಅರ್ಥವಾಯ್ತಾ? ಸೊ ಸೆಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಹೌ ಡು ಯು ಡಿನೋಟ್ ಅ ಸೆಟ್? ಸೆಟ್ ಆಲ್ವೇಸ್, ಮತ್ತೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಸೆಟ್ಗೆ ಬೇರೆ ಯಾವ ಬ್ರ್ಯಾಕೆಟು ಬರೋ ಹಾಗಿಲ್ಲ. ಸೆಟ್ ಒಳಗಡೆ ಎಲಿಮೆಂಟ್ಸ್ ಬರೀಬೇಕು ಅಂತಂದರೆ ಆಲ್ವೇಸ್ ಇಟ್ ಶುಡ್ ಬಿ ಅ ಫ್ಲವರ್ ಬ್ರ್ಯಾಕೆಟ್. ಓಕೆ, ಇದು ಹೂಗಳ ಲೋಕ. ನಮ್ಮ ರವಿಚಂದ್ರನ್ ಹೇಳ್ತಾರಲ್ಲ, ಇದು ಹೂಗಳ ಲೋಕ ಅಂತ. ಸೊ ಸೆಟ್ಸ್ is a world of flowers. So it is all about flower brackets. Okay, now ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವೇನು ಹೇಳ್ತೀರಿ, ರೆಪ್ರೆಸೆಂಟೇಷನ್ ಆಫ್ ಅ ಸೆಟ್ ಅಥವಾ 2 types ಆಫ್ ಸೆಟ್ಸ್. ಓಕೆ, ನಾವು ಸೆಟ್ಟಲ್ಲಿ 2 ಥರ ಬರೀತೀವಿ. ಏನಂತ? ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಓಕೆ, 2 ಮೆಥಡ್ ಇದೆ. ಸೊ ಫಸ್ಟ್ ಫಾರ್ಮ್, ದೇರ್ ಆರ್ 2 forms ಆಫ್ ರೆಪ್ರೆಸೆಂಟಿಂಗ್ ಅ ಸೆಟ್. ಒಂದು ಸೆಟ್ಟಿನ 2 ಮೆಥಡ್ ಬರಿಬೋದು. ಫಸ್ಟ್ ಒನ್ ಯು ಕಾಲ್ ಇಟ್ ಆ್ಯಸ್ ರೋಸ್ಟರ್ ಫಾರ್ಮ್, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಏನು, ಟ್ಯಾಬ್ಯುಲಾರ್ ಫಾರ್ಮ್. ಇದಂದರೆ ಏನು ಅಂತ ನಾನು ಹೇಳ್ತೀನಿ, ಡೋಂಟ್ ವರಿ. ರೋಸ್ಟರ್ ಫಾರ್ಮ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಟ್ಯಾಬ್ಯುಲಾರ್ ಫಾರ್ಮ್. ಎರಡನೇದು ರೂಲ್, ಒಂದು ರೋಸ್ಟರ್ ಮೆಥಡ್, ಇನ್ನೊಂದು ರೂಲ್ ಮೆಥಡ್. ಸೊ ರೂಲ್ ಫಾರ್ಮ್ ಈಸ್ ಆಲ್ಸೋ ಕಾಲ್ಡ್ ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಸೊ there are 2 ways of representing a set. First way is roster form, the other way is rule form. ಓಕೆ, ಈಗ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ನಿಮಗೆ ಎಕ್ಸಾಂಪಲ್ ಕೊಟ್ಟರೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಫಾಲೋ ಮಾಡ್ತಿದ್ಯಾ? ಓಕೆ, ಇಟ್ಸ್ ನಾಟ್ ಡಿಫಿಕಲ್ಟ್. ಸಮಸ್ಯೆ ಅಂದ್ಕೊಂಡ್ರೆ ಚಿಕ್ಕದೂ ದೊಡ್ಡದಾಗಿ ಕಾಣಿಸುತ್ತೆ. ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅಂತ. ಡೋಂಟ್ ಟೇಕ್ ಇಟ್ ದಟ್ ವೇ. ಈಗ ರೋಸ್ಟರ್ ಫಾರ್ಮಲ್ಲಿ ಏನು ಮಾಡ್ತೀವಿ, ಅಲ್ಲೇ ಹೇಳ್ತಾ ಇದ್ದೀವಿ ಟ್ಯಾಬ್ಯುಲಾರ್ ಫಾರ್ಮ್. ಓಕೆ, ಇಲ್ಲಿ ಸೆಟ್ಟಲ್ಲಿ ವೆರಿ ಸಿಂಪಲ್. ವಾಟ್ ಈಸ್ ಅ ರೋಸ್ಟರ್ ಫಾರ್ಮ್? ಇನ್ ದ ರೋಸ್ಟರ್ ಫಾರ್ಮ್ ವಿ ರೈಟ್ ಆಲ್ ದಿ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ ಟು ಸೆಟ್. ಫಾರ್ ಎಕ್ಸಾಂಪಲ್, ನಾನೊಂದು ಸೆಟ್ ಹೇಳ್ತೀನಿ, ಹೇಳಿದ್ನಲ್ಲ, if I take set A is equal to set of colors in Vibgayar, EVIBGYOR, ಈ ಸೆಟ್ಟಲ್ಲಿರುವಂತಹದನ್ನು ನಮಗೆ ಬರೀರಿ. ಸೊ ಇಫ್ ಐ ಸೇ set of Vibgayar, so I can write it as violet, ಏನು, indigo, blue, green, yellow, orange and red. ಸೊ ಅವ್ನು ಕೇಳುವಂಥ ಎಲಿಮೆಂಟ್ಸ್ ಎಲ್ಲ ಬರೆದುಬಿಟ್ರೆ ಇಟ್ ಈಸ್ ಕಾಲ್ಡ್ ರೋಸ್ಟರ್ ಫಾರ್ಮ್ ಅಥವಾ ಟ್ಯಾಬ್ಯುಲಾರ್ ಫಾರ್ಮ್. ರೂಲ್ ಮೆಥಡ್ ಅಂದರೆ ಏನಂದರೆ, ಪ್ರತಿ ಎಲಿಮೆಂಟ್ಗೂ ಯಾವುದೋ ಒಂದು ರೂಲ್ ಫಾಲೋ ಮಾಡುತ್ತೆ. ಸೊ ಆ ರೂಲ್ ಬರೆದುಬಿಡ್ತೀರಿ. ಇನ್ನೊಂದು ಸಿಂಪಲಾಗಿ ಹೇಳ್ಬೇಕಂದ್ರೆ, ರೂಲ್ ಫಾರ್ಮ್ ಅಥವಾ ಸೆಟ್ ಬಿಲ್ಡರ್ ಫಾರ್ಮ್ ಇಸ್ ಜಸ್ಟ್ ಲೈಕ್ ಅ ಫಾರ್ಮುಲಾ ಟೈಪ್. ಅರ್ಥವಾಗ್ತಿದೆಯಾ? ಫಾರ್ ಎಕ್ಸಾಂಪಲ್, ಈಗ ನೋಡಿ, ರೂಲ್ ಫಾರ್ಮ್ ಹೆಂಗೆ ಬರೀತೀನಿ. ಇಫ್ ಐ ಟೇಕ್ ಅನದರ್ ಸೆಟ್, ಐ ಟೇಕ್ ಎವ್ರಿ ಎಕ್ಸ್ ಸಚ್ ದಟ್, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಹೌ ಐ ಕಾಲ್ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀರಿ. ಆ್ಯಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 6, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. ಈಗ ಕೆಲವು ಸ್ಟೂಡೆಂಟ್ಸ್ಗೆ ಲೆಸ್ ದ್ಯಾನ್ ಗ್ರೇಟರ್ ದೆನ್ನು ಕನ್ಫ್ಯೂಷನ್. ಸರ್, ಇದು ಲೆಸ್ ದ್ಯಾನಾ, ಇದು ಲೆಸ್ ದೆನ್ನಾ ಅಂತ. ಆ್ಯಂಡ್ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ, ಯಾವ ಕಡೆ ಬಾಯಿ ತೆಗೆದಿರುತ್ತೋ ಅದು ದೊಡ್ಡದು ಅಂತ. ಆ್ಯಕ್ಚುಲಿ ಅಫ್ಕೋರ್ಸ್ ದಟ್ಸ್ ಟ್ರೂ, ಬಟ್ ಇಲ್ಲಿ ನಾವು ಏನು ಹೇಳ್ತೀರಿ, ಎಲ್ ಶೇಪಲ್ಲಿ ಇದೆಯಲ್ಲ, ಸೊ ದಿಸ್ ಈಸ್ ಲೆಸ್ ದ್ಯಾನ್. ಸೊ ಐ ಕ್ಯಾನ್ ಸೇ 2 ಈಸ್ ಲೆಸ್ ದ್ಯಾನ್ 3. So I say 6 is greater than 5. So this is less than symbol, this is greater than symbol. Is it clear? So if I say x less than 6, idu rule form ಅಥವಾ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಇದಕ್ಕೆ ನಾನು ರೋಸ್ಟರ್ ಫಾರ್ಮ್ ಬರೀರಿ ಅಂತಂದು ಏನು ಮಾಡ್ತೀನಿ, ಇದಕ್ಕೆ ಸೇರುವಂಥ ಎಲಿಮೆಂಟ್ಸ್ ಬರಿತಾ ಹೋಗ್ತೀನಿ. ನಾವು ವಾಟ್ ಆರ್ ದ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ ಟು ಸೆಟ್ ಈಸ್ ಆಸ್ಕಿಂಗ್ ಯು ಟು ರೈಟ್ ದ ಎಲಿಮೆಂಟ್ಸ್ ಆಫ್ ನ್ಯಾಚುರಲ್ ನಂಬರ್ಸ್. I'll write 1, I'll write 2, I'll write 3, I'll write 4, I'll write 5. ನೆಕ್ಸ್ಟ್ ತೊಗೊಂಡ್ರೆ ನನಗೇನಾಗುತ್ತೆ, 6 ಬಂದುಬಿಡುತ್ತೆ. 6 ತೊಗೊಳ್ಳೋ ಹಾಗಿಲ್ಲ, ಬಿಕಾಸ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. ನಮ್ಮ ಸ್ಟೂಡೆಂಟ್ಸು ನೆನ್ಪಿಟ್ಕೊಳ್ಳಿ, ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್.
ಇದನ್ನು ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳ್ತೀರಿ, ಬಟ್ ದಿಸ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್. ಅರ್ಥವಾಗ್ತಿದೆಯಾ? ಆ್ಯಂಡ್ ದಿಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆ್ಯಂಡ್ ದಿಸ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್. ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇದ್ದರೆ ಈ ಎಲಿಮೆಂಟ್ ನಾವು ತಗೊಳ್ಳೋ ಹಾಗಿಲ್ಲ. ಅರ್ಥವಾಗ್ತಿದೆಯಾ? ಇಫ್ ಐ ಸೇ ಇನ್ ಕೇಸ್ ನಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತು ಅಂತಂದರೆ 6 ಕೂಡ ತಗೊಳ್ತೀವಿ, ಅಥವಾ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇದ್ದರೆ 6ನ ತಗೊಳ್ಳೋ ಹಾಗಿಲ್ಲ. ಅರ್ಥವಾಗ್ತಿದೆಯಾ? ಸೊ ದಿಸ್ ಈಸ್ ಹೌ ವಿ ರೈಟ್ ದ ಟೂ ರೆಪ್ರೆಸೆಂಟೇಷನ್ ಆಫ್ ಅ ಸೆಟ್ಸ್. ಒನ್ ಇಸ್ ಸೆಟ್ ಬಿಲ್ಡರ್ ಫಾರ್ಮ್, ದ ಅದರ್ ಒನ್ ಇಸ್ ಟ್ಯಾಬ್ಯುಲರ್ ಫಾರ್ಮ್ ಅಥವಾ ರೋಸ್ಟರ್ ಫಾರ್ಮ್. ಅಲ್ಲಿ ಗಿವ್ ಯು ಅನದರ್ ಎಕ್ಸಾಂಪಲ್. ನಮ್ಗೆ ಇನ್ನೊಂದೆರಡು ಎಕ್ಸಾಂಪಲ್ ನೋಡಿದ್ರೆ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನೋಡಿ, ಕೆಲವು ಸರಿ ಏನು ಹೇಳ್ತಾನೆ, ಓಕೆ, ಅ ಕಲೆಕ್ಷನ್ ಆಫ್, ಸುಮ್ಮನೆ ಹೇಳ್ತಾನೆ, ಅ ಸೆಟ್ ಆಫ್ ವಾವಲ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ ಅನ್ನೋದು ರೂಲ್ ಫಾರ್ಮ್, ಅದು ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಆಫ್ ಕಲೆಕ್ಷನ್ ಆಫ್ ವಾವಲ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ ಅಂತಂದರೆ ದಟ್ ಈಸ್ ಅ ರೋಲ್ ಫಾರ್ಮ್. ಇಫ್ ಐ ಹ್ಯಾವ್ ಟು ರೈಟ್ ಇಟ್ ಇನ್ ಏನು ರೂಸ್ಟರ್ ಫಾರ್ಮ್, ರೂಸ್ಟರ್ ಫಾರ್ಮಲ್ಲಿ ಬರೀರಿ ಅಂದರೆ AEIOU ಅಂತ ಬರಿತೀವಿ. ಯಾಕೆ ನಾವು ಸರ್ ಪ್ರತಿ ಸರಿ ಆರಾಮಾಗಿ ಎಲಿಮೆಂಟ್ಸ್ ಏನಿದೆಯೋ ಬರಿಬೋದಲ್ಲ, ಈ ರೂಲ್ ಯಾಕೆ, ಫಾರ್ಮುಲಾ ಯಾಕೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಐ ಸೇ A ಈಸ್ 2 4 6 8 ಅಪ್ ಟು ಹೋಗ್ತಾನೇ ಇದೆ ಅಂತನ್ನಿ. ಎಲ್ಲಿವರೆಗೂ ಬರೆಯೋದು? ನಾಟ್ ಎವ್ರಿ ಟೈಮ್ ವಿ ಕ್ಯಾನ್ ರೈಟ್ ದಿ ಎಲಿಮೆಂಟ್ಸ್. ಪ್ರತಿ ಸರಿ ಎಲಿಮೆಂಟ್ಸ್ ಬರ್ಕೊಂಡು ಹೋಗೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾವು ಆ ಥರ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಬರೀತೀವಿ. ಸೊ ಇದಕ್ಕೆ ನಾನು ಹೇಗೆ ಬರಿಬೋದು ಅಂದರೆ, ಆಲ್ವೇಸ್ ಒಂದು ಎಲಿಮೆಂಟ್, ಒಂದು ಸೆಟ್ನ ಸೆಟ್ ಬಿಲ್ಡರ್ ಫಾರ್ಮ್ ಬರೀಬೇಕು ಅಂತಂದರೆ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಯಾವ ಥರ ಇದೆ ಅಂದರೆ ನನಗೆ 2 times n ಥರ ಇದೆ, ಮಲ್ಟಿಪಲ್ಸ್ ಆಫ್ 2 ತಾನೆ. ಸೊ 2 times n ವೇರ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಥವಾ n ಈಸ್ ಅ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಸೊ ಸೆಟ್ ಬಿಲ್ಡರ್ ಫಾರ್ಮ್ ಆ್ಯಂಡ್ tabular form. Is it clear? So this is the set builder form ಅಥವಾ rule method, and this is the tabular form ಅಥವಾ you call it as roster method. Is it clear? ನಿಮ್ಮ ಎಕ್ಸಸೈಸ್ ಅಥವಾ ಪ್ರಾಬ್ಲಮ್ಸಲ್ಲಿ ಈಗ ನೋಡಿ, ಒಂದು ಕ್ವೆಶ್ಚನ್ ಇದೆ, ರೈಟ್ ದ ಫಾಲೋವಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್. ಅವನೇ ಸೆಟ್ ಕೊಟ್ಟಿದ್ದಾನೆ. ಓಕೆ, ಅದಕ್ಕೆ ನಾವು ರೋಸ್ಟರ್ ಫಾರ್ಮ್ ಬರಿಬೇಕಂತೆ. ಸಿ ಫಸ್ಟ್ ಒನ್, ನಿಮಗೆ ಟೆಕ್ಸ್ಟ್ ಬುಕ್ ಇದ್ದರೆ ಪೇಜ್ ನಂಬರ್ 5ಅಲ್ಲಿ ಎಕ್ಸಸೈಸ್ 1.1ಅಲ್ಲಿ ಥರ್ಡ್ ಕ್ವೆಶ್ಚನ್ ಇದು. ಸೆಟ್ ಎ ಇದೆ. ಸೆಟ್ ಎ ಈಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆ್ಯನ್ ಇಂಟೀಜರ್, ಆ್ಯಂಡ್ -3 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಎಕ್ಸ್, ಸ್ಟ್ರಿಕ್ಟ್ಲಿ ಲೆಸ್ ದೆನ್ 7. ಸೊ ಇದು ಸೆಟ್ಟನ್ನು ನಾವು ಬರೀಬೇಕು. ಓಕೆ, ಸೊ ಇದು ಹೇಳೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ನಾವು ಮ್ಯಾಥಮೆಟಿಕ್ಸ್ ಅಂದ ತಕ್ಷಣ ನೀವು ಮ್ಯಾಥಮೆಟಿಕ್ಸಲ್ಲಿ ಏನು ನೋಡ್ತೀರಾ? ನಂಬರ್ಸ್ ಅಲ್ವಾ? ಸೊ ವಿಚ್ ಇಸ್ ದ ಸ್ಮಾಲೆಸ್ಟ್ ಸೆಟ್, ನಂಬರ್ಸಲ್ಲಿರುವಂಥ ಸ್ಮಾಲೆಸ್ಟ್ ಸೆಟ್ ಆಫ್ ನಂಬರ್ಸ್ ಯಾವುದು ಅಂತಲೇ ನಾವು ನ್ಯಾಚುರಲ್ ನಂಬರ್ಸ್, ನಾವು ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತೀವಿ. ನ್ಯಾಚುರಲ್ ನಂಬರ್ಸ್ ಆರ್ ಆಲ್ಸೋ ಕಾಲ್ಡ್ ಕೌಂಟಿಂಗ್ ನಂಬರ್ಸ್. ಸೊ ಹೌ ಡು ಯು ಟೇಕ್ 1 2 3 ಆ್ಯಂಡ್ ಸೋ ಆನ್. ನಾವು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥ ನಂಬರ್ಸ್ನ ಸೆಟ್ಗೆ ಹಾಕಿದ್ರೆ 1 2 3 ಸೋ ಆನ್, ಇದು ಇನ್ಫೈನೈಟ್ ಆಗಿದೆ. ಇದು ಮುಂದೆ ನಾನು ಹೇಳ್ಕೊಡ್ತೀನಿ. ವಿ ಡಿಫೈನ್ ಸಮಥಿಂಗ್ ಕಾಲ್ಡ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ಸ್. ಓಕೆ, ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಏನಂದರೆ ಏನು ಫೈನೈಟ್ ಅಥವಾ ಇನ್ಫೈನೈಟ್ ಸೆಟ್ಸ್ ಅಂತೆ. ಸೊ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳಿ. ಸೊ ಐ ಹ್ಯಾವ್ ನ್ಯಾಚುರಲ್ ಸೆಟ್. ಇದಕ್ಕಿಂತ ಈ ಸೆಟ್ಗೆ ನಾನು 0 ಸೇರಿಸಿದೆ ಅಂತ ಅಂದ್ಕೊಳ್ಳಿ. ಓಕೆ, ಯು ಸೀನ್ ದಿಸ್, ಇದೆಲ್ಲ ನೀವು ಓದಿರೋ ಅಂಥದ್ದೇ. ಸೊ 0 ಸೇರಿಸಿದ್ರೆ ಐ ವಿಲ್ ಗೆಟ್ ಅ ಹೋಲ್ ನಂಬರ್. ಓಕೆ, ಇಲ್ಲೊಂದು ನ್ಯಾಚುರಲ್ ನಂಬರ್ಸ್ ಇದೆ 1 2 3 ಅಂತ. ಇದಕ್ಕೆ 0 ಸೇರಿಸಿದ್ರೆ, ಓಕೆ, 0 ಸೇರಿಸಿದ್ರೆ ನಮಗೆ ಇನ್ನೊಂದು ಸೆಟ್ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ದ ಸೆಟ್ W. ಓಕೆ, ಇದು ನ್ಯಾಚುರಲ್ ನಂಬರ್ಸ್. ಇಫ್ ಐ ಆ್ಯಡ್ 0 ಟು ದಟ್ ಯು ವಿಲ್ ಗೆಟ್ ಏನದು ಹೋಲ್ ನಂಬರ್ಸ್. ನೆಕ್ಸ್ಟ್ ಇಲ್ಲಿ ಬರೀ ಪಾಸಿಟಿವ್ ನಂಬರ್ಸ್ ತೊಗೊಳ್ತೀನಿ. ಇಫ್ ಐ ಟೇಕ್ ನೆಗೆಟಿವ್ ನಂಬರ್ಸ್, ಫಾರ್ ಎಕ್ಸಾಂಪಲ್ -1 -2 -3 ಆರ್ ಕಾಲ್ಡ್, ಆ್ಯಕ್ಚುಲಿ ದೀಸ್ ಆರ್ ಕಾಲ್ಡ್ ಇಂಟೀಜರ್ಸ್. ಈ ನ್ಯಾಚುರಲ್ ನಂಬರ್ಸ್ನ ನಾವು ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆ್ಯಸ್ ಪಾಸಿಟಿವ್ ಇಂಟೀಜರ್ಸ್.
ಐ ಪ್ಲಸ್ ಅಂತ ಸುಮ್ಮನೆ ಒಂದು ನೋಟಿಫಿಕೇಷನ್ಗೆ ಈಗ ಓಕೆ ಐ ಪ್ಲಸ್ ಐನ ಯೂಶಲಿ ನಾವು ಇಂಟೀಜರ್ಸ್ ಅಂತ ಕರಿತೇವೆ ಓಕೆ ಸೊ ದಿಸ್ ಈಸ್ ನಥಿಂಗ್ ಬಟ್ ನೆಗೆಟಿವ್ ಇಂಟೀಜರ್ಸ್ ಅಂತ ತೊಗೊಳ್ಳೋಣ ಸೊ ಇಫ್ ಐ ಟೇಕ್ ನೆಗೆಟಿವ್ ನಂಬರ್ಸ್ -1 -2 -3 ಇದನ್ನು ಇನ್ನೊಂದು ಸೆಟ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ಈ ಪೂರ್ತಿ ಸೆಟ್ಟು ಪಾಸಿಟಿವ್ ನಂಬರ್ಸ್ ಹೋಲ್ ನಂಬರ್ಸ್ ಆ್ಯಂಡ್ ನೆಗೆಟಿವ್ ನಂಬರ್ಸ್ ಟುಗೆದರ್ ಕಾಲ್ಡ್ ಇಂಟೀಜರ್ಸ್ ಓಕೆ ನೆನಪಿರಲಿ ದ ಇಂಟೀಜರ್ ಸೆಟ್ ಇಸ್ ಡಿನೋಟೆಡ್ ಬೈ ಐ ಅಥವಾ ಝೆಡ್ ಇದರಲ್ಲಿ ಏನೇನಿರುತ್ತೆ ನಮಗೆ ನ್ಯಾಚುರಲ್ ನಂಬರ್ಸ್ ಇರುತ್ತೆ ಓಕೆ ಅಥವಾ ಈ ಥರ ಹೇಳೋಣ ನೆಗೆಟಿವ್ ನಂಬರ್ಸ್ ನೆಗೆಟಿವ್ ಇಂಟೀಜರ್ಸ್ ಪಾಸಿಟಿವ್ ಇಂಟೀಜರ್ಸ್ ವಿತ್ ಝೀರೋ ಓಕೆ ಈ ಸೆಟ್ಟಲ್ಲಿ ನೆಗೆಟಿವ್ ಇಂಟೀಜರ್ಸ್ ಇರುತ್ತೆ ಪಾಸಿಟಿವ್ ಇಂಟೀಜರ್ಸ್ ಆ್ಯಂಡ್ ಝೀರೋ ಇರುತ್ತೆ ಇದನ್ನು ಬರೆಯೋದು ಹೇಗೆ ಅಂದರೆ ವೆರಿ ಸಿಂಪಲ್ ಏನಂತ ಸ್ಟಾರ್ಟ್ ವಿತ್ ಝೀರೋ +or-1 +or-2 +or-3 ಆ್ಯಂಡ್ ಸೋ ಆನ್ ಈಗ ಇಂಟೀಜರ್ಸ್ ಬಂದವು ಈಗ ಆ್ಯಕ್ಚುಲಿ ನಾವು ರಿಯಲ್ ನಂಬರ್ ನೀವು ನೋಡಿರ್ತೀರ ವಿ ನೋ ದ ರಿಯಲ್ ನಂಬರ್ ಯು ಕ್ಯಾನ್ ಟೇಕ್ ಇಟ್ ಆಸ್ 0 1 2 3 4 ಆ್ಯಂಡ್ ಸೋ ಆನ್ ಇಲ್ಲಿ ಪಾಸಿಟಿವ್ ಸೈಡ್ ಪಾಸಿಟಿವ್ ಇಂಟೀಜರ್ ಅಂತ ತಗೊಳ್ಳೋಣ ಸೊ -1 -2 -3 ಲೆಫ್ಟ್ ಹ್ಯಾಂಡ್ ಸೈಡ್ ಗೋಸ್ ಟು ನೆಗೆಟಿವ್ ಇಂಟೀಜರ್ಸ್ ಸ್ಕೂಲಲ್ಲಿ ನೋಡಿದ್ದೀರಲ್ಲ ರಿಯಲ್ ನಂಬರ್ಸ್ ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಚಾಪ್ಟರ್ ಇದ್ದಿದೆ ರಿಯಲ್ ನಂಬರ್ಸ್ ಸೊ ರಿಯಲ್ ನಂಬರ್ಸಲ್ಲಿ ಇದೆಲ್ಲ ನೋಡಿದ್ರಿ ನಾವು ಫಸ್ಟು ಈ ಕೌಂಟಿಂಗ್ ನಂಬರ್ಸ್ ಫುಲ್ ನಂಬರ್ಸ್ ತೊಗೊಂಡ್ರಿ ದಟ್ ಬಿಕಮ್ಸ್ ನ್ಯಾಚುರಲ್ ನಂಬರ್ಸ್ ಝೀರೋ ಜೊತೆ ಸೇರಿಸ್ಕೊಂಡ್ರೆ ಹೋಲ್ ನಂಬರ್ಸ್ ಈ ನೆಗೆಟಿವ್ ನಂಬರ್ಸು ಸೇರಿಸ್ಕೊಂಡ್ರೆ ಇಂಟೀಜರ್ಸ್ ಆದರೆ ರಿಯಲ್ ನಂಬರ್ಸಲ್ಲಿ ಇವು ಮೀರಿ ಕೂಡ ತುಂಬ ನಂಬರ್ಸ್ ಇದ್ದಾವೆ ಓಕೆ ಯಾವನಂದರೆ ಫಾರ್ ಎಕ್ಸಾಂಪಲ್ ಇದು ತೊಗೊಳ್ಳಿ 0ಗೂ 1ಗೂ ಹಾಫ್ಗೂ ಮಧ್ಯೆ ಒಂದು ನಂಬರ್ ಇದೆ ಲೆಟ್ ಮಿ ಕಾಲ್ ಇಟ್ ಆಸ್ 3/2 ಅಥವಾ 1/2 1 ಮತ್ತು 2 ನಡುವೆ ಇರುವಂಥದ್ದು ಎಕ್ಸಾಕ್ಟ್ಲಿ 1/2 ಸೊ ದಿಸ್ ವಿ ಡಿಫೈನ್ ಸಮಥಿಂಗ್ ಕಾಲ್ಡ್ ರ್ಯಾಷನಲ್ ನಂಬರ್ಸ್ ಎನಿ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಟರ್ನ್ ನೆನಪಿದೆಯಾ ಕ್ಯೂ ಅಂತ ತೊಗೊಳ್ತೀವಿ ರ್ಯಾಷನಲ್ ನಂಬರ್ಸ್ ಇಂಟು ಎವ್ರಿ ಎಕ್ಸ್ ಸಚ್ ದಟ್ x is equal to p/q ಯಾವ ನಂಬರ್ಸ್ನ p/q ಫಾರ್ಮ್ ಬರಿಬೋದು ಇಟ್ ಈಸ್ ಕಾಲ್ಡ್ ರ್ಯಾಷನಲ್ ನಂಬರ್ಸ್ ನೆನ್ಪಿಟ್ಕೊಳ್ಳಿ ವೇರ್ p and q ಆರ್ ಇಂಟೀಜರ್ಸ್ ಓಕೆ ಇಂಟೀಜರ್ಸ್ I next q not equal to 0 always remember any time you write p divided by q ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮ್ ಬರೆದ ತಕ್ಷಣ ನಾವು ಬರೀಬೇಕು ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಬಿಕಾಸ್ ಡಿನಾಮಿನೇಟರ್ 0 ಇದ್ದರೆ ವಿ ಡಿಫೈನ್ ಸಮಥಿಂಗ್ ಕಾಲ್ಡ್ ಇನ್ಫಿನಿಟಿ ಈ ಇನ್ಫಿನಿಟಿ ಈಸ್ ಸಮಥಿಂಗ್ ವಿ ಡೋಂಟ್ ನೋ ಅನ್ಡಿಟರ್ಮೈನ್ಡ್ ನಾಟ್ ಡಿಟರ್ಮೈನ್ಡ್ ಅದು ಇನ್ಫಿನಿಟಿ ಈಸ್ ಟು ಬಿಯಾಂಡ್ ಆರ್ ಇಮ್ಯಾಜಿನೇಷನ್ ಅಂತ ತಗೊಳ್ತೀವಿ ಓಕೆ ಅದು ತುಂಬ ದೊಡ್ಡ ಕಾನ್ಸೆಪ್ಟು ಈಗ ಇನ್ಫಿನಿಟಿ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಇಸ್ ಇಟ್ ಕ್ಲಿಯರ್ ಸೊ ಕ್ಯೂ ನಾಟ್ ಈಕ್ವಲ್ ಟು 0 ಅಂತ ತೊಳ್ತೀವಿ ಸೊ ಈ ನಂಬರ್ಸ್ಗಳ ಮಧ್ಯೆ ತುಂಬ ನಂಬರ್ಗಳಿದ್ದಾವೆ ಓಕೆ ಸೊ ವಿ ಡಿಫೈನ್ ಸಮಥಿಂಗ್ ಕಾಲ್ ಸೊ ಇದಕ್ಕೆ 1/2 1/9 2/16 ಈ ಎಲ್ಲ ನಂಬರ್ ಸೇರಿಕೊಂಡ್ರೆ ನಮಗೇನಾಗುತ್ತೆ ರ್ಯಾಷನಲ್ ನಂಬರ್ಸ್ನ ಕ್ಯೂ ಅಂತ ತಗೊಳ್ತೀನಿ ಸೊ ಇಲ್ಲಿ ಇನ್ನೊಂದು ಸೆಟ್ ಇದ್ದಾವೆ ನೀವು ಆಲ್ರೆಡಿ ಸ್ಕೂಲಲ್ಲಿ ನೋಡ್ತೀರ ಈ ರ್ಯಾಷನಲ್ ನಂಬರ್ಸ್ ಜೊತೆಗೆ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ √2 √3 ಓಕೆ √5 ದೀಸ್ ಆರ್ ಕಾಲ್ಡ್ ಇರ್ರ್ಯಾಷನಲ್ ನಂಬರ್ಸ್ ಸೊ ರ್ಯಾಷನಲ್ ನಂಬರೇ ಒಂದು ಸೆಟ್ಟು ಇರ್ರ್ಯಾಷನಲ್ ನಂಬರೇ ಒಂದು ಸೆಟ್ಟು ಓಕೆ ಯೂಶಲಿ ಇರ್ರ್ಯಾಷನಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ q ಡ್ಯಾಶ್ ಅಂತಾರೆ ನಿಮಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ಳಿ ಸೊ ಈ q ಆ್ಯಂಡ್ q ಡ್ಯಾಶ್ ಟುಗೆದರ್ ದೇ ಆರ್ ಕಾಲ್ಡ್ ರಿಯಲ್ ನಂಬರ್ಸ್ ಇದನ್ನು ರಿಯಲ್ ನಂಬರ್ ಸೆಟ್ ಅಂತ ಕರಿತೀವಿ ಯೂಶಲಿ ರಿಯಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಆರ್ ರಿಲೇಷನ್ ಆರ್ ಬರೆಯೋದ್ರಿಂದ ಸುಮ್ಮನೆ ಒಂದು ನಾವು ಇಲ್ಲಿ ರೆಪ್ರೆಸೆಂಟೇಷನ್ಗೆ ಡಬಲ್ ಲೈನ್ ತಗೋತೀವಿ ದಿಸ್ ಇಂಡಿಕೇಟ್ಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಮೀನ್ಸ್ ಓಕೆ ಸೆಟ್ ಆಫ್ ರ್ಯಾಷನಲ್ಸ್ ಯೂನಿಯನ್ ಇರ್ರ್ಯಾಷನಲ್ಸ್ ಸೆಟ್ ಆಫ್ ರ್ಯಾಷನಲ್ಸ್ ಮತ್ತು ಇರ್ರ್ಯಾಷನಲ್ಸ್ ಎರಡನ್ನೂ ಸೇರಿದ್ರೆ ರಿಯಲ್ ನಂಬರ್ಸ್ ಬರುತ್ತೆ ಸೊ ಇದು ಸೆಟ್ ಈಗ ಈ ಸೆಟ್ಗಿಂತ ದೊಡ್ಡ ಸೆಟ್ ಒಂದಿದೆ ವಿ ಡಿಫೈನ್ ಸಮಥಿಂಗ್ ಕಾಲ್ಡ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಈ ಕಾಂಪ್ಲೆಕ್ಸ್ ನಂಬರ್ಸ್ ಕತೆ ಸದ್ಯಕ್ಕೆ ಬೇಡ ಯಾಕೆಂದರೆ ಅದು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೊಸ ಚಾಪ್ಟ್ರೇ ನಿಮಗೆ ಮುಂದೆ ಬರುತ್ತೆ ಅಲ್ಲಿ ನೋಡ್ಕೊಳ್ಳೋಣ ನಾವು ಈಗ ತಗೊಳ್ಳಿ ಯು ಹ್ಯಾವ್ ಟು ರೈಟ್ ಆಲ್ ದ ಇಂಟೀಜರ್ಸ್ ಸ್ಟಾರ್ಟಿಂಗ್ ಫ್ರಮ್ ಸ್ಟ್ರಿಕ್ಟ್ಲಿ ಲೆಸ್ ಇದೆ ಸೊ ಐ ಕೆನಾಟ್ ಟೇಕ್ -3 ಸ್ಟ್ರಿಕ್ಟ್ಲಿ ಲೆಸ್ ಇರೋದ್ರಿಂದ -3 ತೊಗೊಳ್ಳಲ್ಲ ಅದಕ್ಕೆ ನೆಕ್ಸ್ಟ್ ಬರುವಂಥ ಇಂಟೀಜರ್ ಯಾವುದು ಐ ಟೇಕ್ -2 -1 0 1 2 3 4 5 6 ಸ್ಟ್ರಿಕ್ಟ್ಲಿ ಲೆಸ್ ಇದೆ
6 ಬಿಟ್ಬಿಡ್ತೀರಿ, 6 glass to 7 ಬಿಡ್ತೀವಿ ಬಿಕಾಸ್ 7 is not included. Fine. Now second one set to B ಏನು ಹೇಳ್ತೇನೆ, every x such that x is a natural number less than 6. every x such that question ನೀವು ಬರ್ಕೊಳ್ಳಿ, ಏನು ಹೇಳ್ತೇನೆ, x is a natural number less than 6 ಅಂತ. What are the natural numbers? ಆಲ್ರೆಡಿ ಹೇಳಿದ್ದೀನಿ, ನ್ಯಾಚುರಲ್ ನಂಬರ್ಸ್ ಆರ್ ಕೌಂಟಿಂಗ್ ನಂಬರ್ಸ್. ಸೊ 1 2 3 4 5. ಐ ಕೆನಾಟ್ ಟೇಕ್ 6. ಯಾಕೆ ಹೇಳಿ, ಲೆಸ್ ದೆನ್ 6 ಅಂತ ಅವನು ಹೇಳ್ತಾ ಇದ್ದೀನಿ. ಅವನು ಸ್ಟ್ರಿಕ್ಟ್ಲಿ ಹೇಳಿಲ್ಲ ಅಂತಂದರೆ ವರ್ಡ್ಸಲ್ಲಿ ಹೇಳಿದಾಗ ಲೆಸ್ ದೆನ್ ಅಂದರೆ ವಿ ಕೆನಾಟ್ ಟೇಕ್ 6. ಫೈನ್. ನಾವು ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಒಂದು ಸಿ, ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ 2-digit ನ್ಯಾಚುರಲ್ ನಂಬರ್, 2-digit natural number such that the sum of its digit is 8. ಇದು ಬ್ಯೂಟಿಫುಲ್ ಸೆಟ್ ಇದು. ಯಾಕೋ ಸಮ್ ಆಫ್ ದ ಡಿಜಿಟ್ ಇಸ್ 8 ಅಂತಂದರೆ 2-digit ಬರಬೇಕಾದ್ರೆ ನ್ಯಾಚುರಲ್ ನಂಬರ್ಸು, 2-digit ನಂಬರ್ಸು. ಈಗ ಫಾರ್ ಎಕ್ಸಾಂಪಲ್ 13 ಅಂತ ತೊಗೊಳ್ಳಿ, 13 is a 2-digit ನಂಬರ್. ಬಟ್ ಇಫ್ ಯು ಆ್ಯಡ್ ದಿಸ್ ಐ ಆಮ್ ನಾಟ್ ಗೆಟಿಂಗ್ 8. ಸೊ 8 ಬರುವಂಥದ್ದು ನಾನು 0 8 ಅಂತ ಬರೆಯೋಕ್ಕಾಗಲ್ಲ, ಬಿಕಾಸ್ 0 8 ಈಸ್ ನಾಟ್ ಅ 2-digit, ಈಸ್ ಅ ಸಿಂಗಲ್ ಡಿಜಿಟ್. ಸೊ ಯಾವುದು ಡಬಲ್ ಡಿಜಿಟ್ ಬಂದು ಆ್ಯಡ್ ಯಾವ ಎರಡು ನಂಬರ್ಸ್ ಹಿಡಿದ್ರೆ 8 ಬರೋದು. ಸೊ ಐ ಕ್ಯಾನ್ ಟೇಕ್ 17, ನೆಕ್ಸ್ಟ್ 26, ಆಮೇಲೆ 35, ಎಸ್, ನೆಕ್ಸ್ಟ್ 44, ಆಮೇಲೆ ರಿವರ್ಸ್ 53, 62, 71. Okay, so this is the set of 2-digit natural numbers whose sum is 8. ಸೊ ಈ ಮೇಲೆ ಹೇಳಿರೋದು ರೂಲ್, ಅವನೊಂದು ರೂಲ್ ಹೇಳ್ತಾ ಇದ್ದೀನಿ, ಆ ರೂಲ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಓಕೆ ಫೈನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಈ ಕಾನ್ಸೆಪ್ಟ್ ನಿಮ್ಗೆ ನೆನಪಿದ್ರೆ ನಿಮಗೆ ಮುಂದೆ ತುಂಬ ಮ್ಯಾಥಮೆಟಿಕ್ಸ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ, ರಿಮೆಂಬರ್ ಇಟ್. Now we'll go to the next problem. Okay, now there is another question. The set of all letters of the word better. Set of all letters of the word better ಅಂತೆ. ಇದು ಒಂದು ಒಳ್ಳೆ ಎಕ್ಸಾಂಪಲ್. ಯಾಕಂದರೆ ನಿಮ್ಗೊಂದು ನೋಟ್ ಕೊಡೋಣ ಅಂತ ಅಂದ್ಕೊಂಡೆ, ಇಲ್ಲೇ ಗೊತ್ತಾಗುತ್ತೆ. ನೋಟ್ ಅಂದರೆ ಆ ನೋಟ್ ಅಲ್ಲ. ಓಕೆ, ಸಿ, ಐ ಟೇಕ್ ಬಿ. ಈ ಲೆಟರ್ ಬಿ, ಬೆಟರ್ ಅನ್ನೋ ವರ್ಡಲ್ಲಿರುವಂಥ ಲೆಟರ್ಸ್ ಎಲ್ಲ ಒಂದು ಗುಂಪಿಗೆ ಹಾಕಿ ಅಂತಂದರೆ ಐ ಟೇಕ್ ಬಿ, ನೆಕ್ಸ್ಟ್ ಐ ಟೇಕ್ ಇ, ಐ ಟೇಕ್ ಟಿ, ಐ ಟೇಕ್ ಆರ್. ನೆನ್ಪಿಟ್ಕೊಳ್ಳಿ, ಸೆಟ್ಟಲ್ಲಿ ಯಾವುದೇ ಒಂದು ಎಲಿಮೆಂಟ್ಸ್ ರಿಪೀಟ್ ಮಾಡೋ ಹಾಗಿಲ್ಲ. ರಿಪೀಟ್ ಮಾಡಿದ್ರು ಆದರೆ ಅದು ಎರಡು ಸರಿ ಕೌಂಟ್ಗೆ ಬರೋದಿಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಇಫ್ ಐ ರೈಟ್ BETR, it is the set of the letters of the word better. ಅಲ್ಲಿ T 2 ಸರಿ ಇದೆ, E 2 ಸರಿ ಇದೆ. even though there are two more than ones ಸೆಟ್ಗೆ you just enter it only once. okay, is it clear? fine. ಅರ್ಥ ಆಯ್ತಾ? ಈಗ ಇಷ್ಟೊತ್ತು ನಾವು ರೂಲ್ ಮೆಥಡಿಂದ ರೋಸ್ಟರ್ ಮೆಥಡ್ಗೆ ಬಂದರೆ, ಅಂದರೆ ಅವ್ನು ರೂಲ್ ಕೊಟ್ಟಿದ್ದ, ಸೆಟ್ ಬರೆದ್ರೆ, ಈಗ ಅವನೇ ಸೆಟ್ ಕೊಟ್ಟಿದ್ದಾನೆ, ಅದಕ್ಕೆ ರೂಲ್ ಬರೀಬೇಕಂತೆ. ರೈಟ್ ದ ಫಾಲೋವಿಂಗ್ ಸೆಟ್ಸ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಯೂಶಲಿ ಇದು ನಿಮಗೆ ಫಸ್ಟ್ ಪಿ ಯು ಸಿಲಿ 1 ಮಾರ್ಕ್ಗೆ ಈ ಥರ ಕ್ವಶನ್ಸ್ ಕೇಳ್ತಾನೆ. ಈಗ ಅವ್ನು ಸೆಟ್ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಲೆಟ್ ಮಿ ಸೇ 3, 6, 9, 12. ಇದನ್ನು ನೀವು ಸೆಟ್ ಬಿಲ್ಡರ್ ಫಾರ್ಮ್ ಬರೀಬೇಕಂತೆ. ವೆರಿ ಸಿಂಪಲ್. ಸೆಟ್ ಬಿಲ್ಡರ್ ಅಂದ ತಕ್ಷಣ ವೆರಿ ಏನಿಲ್ಲ, ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಈಕ್ವಲ್ ಟು, ಇದಂತೂ ಎಲ್ಲದಕ್ಕೂ ಸೇಮ್. ಹೇಗೆ ನೀವು ನೋಡಿದ್ರೆ ಮಲ್ಟಿಪಲ್ಸ್ ಆಫ್ 3 ಇದೆ. ಸೊ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ 3n. ಯಾವ್ಯಾವ ಮಲ್ಟಿಪಲ್ಸ್ ಆಫ್ 3 ಇದೆ? n ಈಸ್ ಈಕ್ವಲ್ ಟು 1, 2, 3, 4 ಈ ಥರ ಬರಿಬೋದು, ಅಥವಾ n ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದೆನ್ 5 ಅಂತ ಬರಿಬೋದು. ಓಕೆ, ಇಟ್ಸ್ ಅಪ್ ಟು ಯು, ನಿಮಗೆ ಹೇಗೆ ಕಂಫರ್ಟೇಬಲ್ಲು. ಬಟ್ ಇದಂತೂ ಇರಲೇಬೇಕು. ಇದು ಬರೆದು ಬಿಟ್ಬಿಡೋ ಹಾಗಿಲ್ಲ. ಎಲ್ಲಿವರೆಗೂ ಏನು ಬರುತ್ತೆ ಅಂತ ಯು ಹ್ಯಾವ್ ಟು ಟೆಲ್ ಮಿ ದೇ. ಓಕೆ, ನೀವು ಹೇಳಬೇಕಲ್ಲ. ವೆರಿ ಸಿಂಪಲ್. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಎ ಇದೆ. ಐ ಹ್ಯಾವ್ 2, 4, 8, 16, 32. ಇಲ್ಲಿ ನೋಡಿದ್ರೆ ಇಲ್ಲಿರೋ ರೂಲ್ ನೋಡಿ,
ಹೇಳಿದ್ನಲ್ಲ, ಬರೆಯೋಕ್ಕೆ ಮುಂಚೆ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಈಕ್ವಲ್ ಟು ರೂಲ್ ನೋಡಿ. ಇದು ಯಾವ ಥರ ಇದೆ ನೋಡಿ, ದಿಸ್ ಈಸ್ ನಥಿಂಗ್ ಬಟ್ 2 ಪವರ್ 1, ದಿಸ್ ಈಸ್ 2 ಸ್ಕ್ವೇರ್, ದಿಸ್ ಈಸ್ 2 ಕ್ಯೂಬ್. ಸೊ ಆ್ಯಕ್ಚುಲಿ ಹೇಗಿದೆ ಅಂದರೆ ಎಕ್ಸ್ ಈಸ್ ನಥಿಂಗ್ ಬಟ್ 2 ಪವರ್ ಎನ್ ಇದೆ, ನೆನಪಿರಲಿ. ಇದು ನೀವು ಬಾಕ್ಸ್ ಹಾಕಬೇಡಿ, ಬಟ್ ನೆನಪಿರಲಿ. ಎಕ್ಸ್ ಈಸ್ ನಥಿಂಗ್ ಬಟ್ 2 ಪವರ್ ಎನ್. ಸೊ 1ರಿಂದ 6ವರೆಗೂ ಇದೆ. ಓಕೆ, ಸೊ ಐ ಕ್ಯಾನ್ ರೈಟ್ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಎನ್ ಈಸ್ ಲೆಸ್ ದೆನ್ 7. ಆ ನ್ಯಾಚುರಲ್ ನಂಬರ್ ಲೆಸ್ ದೆನ್ 7 ಈ ಥರ ಆದರೂ ಬರಿಬೋದು, ಅಥವಾ ಇದೇ ಬೆಸ್ಟ್. ನ್ಯಾಚುರಲ್ ನಂಬರ್ ಲೆಸ್ ದೆನ್ 7 ಅಂದರೆ, ಸೊ 1 2 3 4 5 6, 1 2 3 4 5 5 ಇದೆ, 2 ಪವರ್ 5, ಸೊ ಲೆಸ್ ದೆನ್ 6 ಅಂತ ತಗೊಳ್ಳಿ. ಸೊ ದಿಸ್ ಇಸ್ 2 ಪವರ್ 1, 2 ಪವರ್ 2, 2 ಪವರ್ 3, 2 ಪವರ್ 4, 2 ಪವರ್ 5. ಸೊ 2 ಪವರ್ 5 ಇಸ್ 32. ಇಸ್ ಇಟ್ ಕ್ಲಿಯರ್? ಫೈನ್. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ದಿಸ್ ಇಸ್ ಎ ಈಸ್ ಈಕ್ವಲ್ ಟು, I can take 5, 25, 125, 625 ಇಷ್ಟೇ ಇರೋದು. ಸೊ ನೋಡಿದ್ರೆ ಗೊತ್ತಾಗುತ್ತೆ, 5 ಪವರ್ 1, 5 ಪವರ್ 2, 5 ಪವರ್ 3, 5 ಪವರ್ 4. ಸೊ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಈಕ್ವಲ್ ಟು 5 ಪವರ್ ಎನ್. ಸೊ ಎನ್ಗೆ ಎಷ್ಟು ವ್ಯಾಲ್ಯೂ ಇದ್ದಾವೆ? 4 ವ್ಯಾಲ್ಯೂ. ಸೊ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ n less than 5 because 4 ನಂಬರ್ಸ್ ಇದ್ದಾವೆ. ಓಕೆ, ಅಥವಾ ನೀವು ಹೀಗಾದರೂ ಬರಿಬೋದು, n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್, n ಲೆಸ್ ದೆನ್ 5 ಆದರೂ ಬರೀರಿ, ಅದೇ ಬೆಸ್ಟು. n ಲೆಸ್ ದೆನ್ 5 ಆದರೂ ಬರೀರಿ, ಅಥವಾ 1 ಸ್ಟ್ರಿಕ್ಟ್ಲಿ ಲೆಸ್ ದೆನ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು n ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇದು ಬರೀರಿ. ಇಷ್ಟು ಪೂರ್ತಿ ಬರಿಬೋದು, ಅಥವಾ ಇದರ ಜಾಗದಲ್ಲಿ ಇದನ್ನು ಬರಿಬೋದು. 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಅಂದರೆ, 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಅಂದರೆ ಎನ್ 1ಇಂದನೂ ಸ್ಟಾರ್ಟ್ ಮಾಡ್ಬೋದು. ಸೊ 5 ಪವರ್ 1 ಇಸ್ 5, 5 ಪವರ್ 2, 5 ಪವರ್ 3, 5 ಪವರ್ 4. ಓಕೆ, ತುಂಬ ಹೆವಿ ಬೇಡ. ಫಸ್ಟ್ ಪಿ ಯು ಸಿಯಲ್ಲಿ ಆ ಟೆಕ್ಸ್ಟ್ ಬುಕ್ಸಲ್ಲಿ ಸ್ವಲ್ಪ ಹೆವಿ ಕ್ವೆಶ್ಚನ್ಸ್ ಇದ್ದಾವೆ, ಇದು ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಟ್ರೈ ಟು ಸಾಲ್ವ್ ಇಟ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ಕ್ಲಾಸಲ್ಲಿ ಹೇಳ್ಕೊಡುವಂಥದ್ದು ನಿಮ್ಗೆ ಆಲ್ರೆಡಿ ಡಿಪಾರ್ಟ್ಮೆಂಟ್ ಕೂಡ ಆನ್ಲೈನ್ ಕ್ಲಾಸಸ್ ನಡೆಸ್ತಿದೆ, ಫಾಲೋ ದಟ್ ಆಲ್ಸೋ. ಓಕೆ, ನೀವು ಓದೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್ಸ್, ಆಗಲ್ಲ ಅನ್ನೋದು ಬಿಡಿ, ಕಷ್ಟ ಭಯ ಇವೆಲ್ಲ ಸೈಡ್ಗೆ ಬಿಟ್ಟು ಮಾಡಬೇಕು ಅಂತ ಮುಂದೆ ಹೋಗಿ. ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಓಕೆ, ಸೊ ಮೊದಲನೇ ಕ್ಲಾಸ್ ಆಗಿರೋದ್ರಿಂದ ಐ ಡೋಂಟ್ ಟು ಸುಮ್ಮನೆ ಎಳೆಯೋದು ಬೇಡ. ಓಕೆ, ಜಸ್ಟ್ ಬಿ ಥರೋ ವಿತ್ ದಿಸ್. ಸೆಟ್ ಅಂದರೆ ಏನು ಅಂತ ನೋಡಿದ್ದೀವಿ, 2 ರೆಪ್ರೆಸೆಂಟೇಷನ್ ಆಫ್ ಅ ಸೆಟ್ಸ್, ಎಕ್ಸಾಂಪಲ್ಸ್ ನೋಡಿದ್ದೀವಿ. ವಿ ವಿಲ್ ಕಂಟಿನ್ಯೂ in the next class. Until then, take care and bye.